ಅಮ್ಮ ಯಾವತ್ತಾದ್ರೂ ಹೇಳ್ತಿದ್ರ ಇಂಥ ಲಕ್ಷಣಗಳಿರುವಂಥ ಹುಡುಗಿ ನಿನ್ನ ಸೊಸೆಯಾಗಿ ತಗೊಂಡ್ಬರ್ಬೇಕು, ನಿನ್ಗೆ ಹೆಂಡತಿಯಾಗಿ ತಗೊಂಡ್ಬರ್ಬೇಕು ಅಂತ? ಆ ಥರ ಅಂತಿಲ್ಲ. ಮಮ್ಮಿಗೆ ಏನು ಅಂದರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಇರ್ತೀನೋ ಇಲ್ಲ ಸೆಕೆಂಡರಿ ನನಗೆ ಗೊತ್ತಿಲ್ಲ, ಬಟ್ ನಾನು ಇರೋ ಅಷ್ಟಲ್ಲಿ ಅದನ್ನ ನೋಡ್ಬಿಡ್ಬೇಕು ಅಂತಿದ್ರು. ಬಟ್ ಅದಾಗಿಲ್ಲ. ಬಟ್ ನಿನ್ನನ್ನು ತುಂಬ ಪ್ರೀತಿ ಮಾಡಬೇಕು, ನಿನ್ನ ಚೆನ್ನಾಗಿ ನೋಡ್ಕೊಬೇಕು. ಯಾಕಂದರೆ ನಾನು ಕೊನೆ ಮಗ ಮನೆಗೆ. ಓಕೆ. ಸೊ ನಮ್ಮ ಅಕ್ಕಂದ್ರೂ ನಾನು ಹಂಗೆ ನೋಡ್ಕೊಳ್ಳೋದು. ಮಮ್ಮಿ ಇಲ್ಲ ಅನ್ನೋದನ್ನ ಅವ್ರು ಯಾವತ್ತೂ ಯೋಚನೆ ಮಾಡೋಕ್ಕೂ ಬಿಟ್ಟಿಲ್ಲ. ಏನಕ್ಕೆಂದರೆ ನಮ್ಮಮ್ಮ ಅಷ್ಟು ನನ್ನ ಫೀಡಿಂಗ್ ಮಾಡೋರು. ಅವ್ರು ಕೊನೆ ಕ್ಷಣದವರೆಗೂ ನನಗೆ ಊಟನೇ ಕೈ ತುತ್ತೆ ಊಟ ಮಾಡಿಸ್ತಿದ್ರು ನನಗೆ. ಸೊ ಆ ರೀತಿ ಇರ್ಬೇಕಾದ್ರೆ 1 ವರ್ಷ ಯು ಡೋಂಟ್ ಬಿಲೀವ್ ಯಾವ ಲಾಕ್ಡೌನ್ ಅಂತ ಬಂತು. ಆ ಲಾಕ್ಡೌನಲ್ಲಿ ನಮ್ಮ ಅಮ್ಮನಿಗೆ ಯಾವುದೆಲ್ಲ ನಾನ್ ವೆಜ್ ಫುಡ್ ಇಷ್ಟ ಇದೆ ನನ್ನ ಕೈಯಾರೆ ಅಡುಗೆ ಮಾಡಿ ತಿನ್ಸಿದ್ದೀನಿ. ಸೂಪರ್ ಅಲ್ಲ? ಐ ಆಮ್ ಬ್ಲೆಸ್ಡ್. ಏನಕ್ಕೆ ಅಂದರೆ 30 ವರ್ಷ 35 ವರ್ಷ ಒಂದು ಮಗನ ಸಾಕುವಂಥದ್ದಲ್ಲ. ಅದನ್ನ ಎಷ್ಟೊಂದು ಕಷ್ಟಪಟ್ಟು ಎಲ್ಲ ಮಾಡಿರ್ತಾರೆ. ಬಟ್ ಆ ಕೊನೆಯ ಕ್ಷಣಗಳಲ್ಲಿ 1 ವರ್ಷ ನಾನು ಕಂಟಿನ್ಯೂಸ್ ಆಗಿ ಮಮ್ಮಿಗೆ ಅಡುಗೆ ಮಾಡಿದ್ದೀನಿಲ್ಲ. ನನಗೆ ಈಗಲೂ ನನಗೆ ಅದೇ ಸೆನ್ಸ್ ಆಗ್ತಿರೋದು. 1.5 ವರ್ಷ ನಾನು ಅಡುಗೆ ಮಾಡಿದ್ದೀನಿ ಅನ್ಬೇಕಾರೆ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಲಾಕ್ಡೌನ್ ಸುಮ್ಮನೆ ಕೂತ್ಕೋತಿದ್ದೆ. ಸೊ ಯೂಟ್ಯೂಬ್ ಅದು ಇದು ನೋಡ್ಕೊಂಡೆಲ್ಲ ಅಡುಗೆ ಮಾಡಿ, ಮಮ್ಮಿ ಇವತ್ತು ಕೂತ್ಕೋ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಅಡುಗೆ ಮಾಡ್ಕೊಂಡು ಫಸ್ಟ್ ಟೈಮ್ ನಾನು ಮೊಟ್ಟೆ ಬಿರಿಯಾನಿ ಮಾಡಿದ್ದೆ. ಅದು ನೋಡಿ ಮಮ್ಮಿ ಫುಲ್ ಖುಷಿ ಆಗ್ಬಿಟ್ರು. ಪರವಾಗಿಲ್ಲ ಕಣೋ ತುಂಬ ಚೆನ್ನಾಗಿ ಮಾಡ್ತೀನಿ. ಅವ್ರ ಕೈ ಟೇಸ್ಟ್ಗಳು ನಮ್ಮಮ್ಮನೇ ಹೊಗಳ್ತಿದ್ದಾರೆ ಅನ್ಬೇಕಾರೆ ಅವರೆಲ್ಲ ನನಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತೇ ಆಗಿಲ್ಲ ಅವತ್ತು. ಬಟ್ 1.5 ವರ್ಷ ಕಂಟಿನ್ಯೂಸ್ ಆಗಿ ಮಮ್ಮಿಗೆ ಒಂದು ನಾನ್ ವೆಜ್ಜಲ್ಲಿ ಇಂಥದ್ದು ಐಟಮ್ ತಿಂದಿಲ್ಲ ಅಂತಿಲ್ಲ. ಎಷ್ಟು ಎಂಟೈರ್ ಐಟಮ್ ನಾನು ಒಬ್ಬನೇ ಮಾಡಿದ್ದೀನಿ. ಅಕ್ಕಂದ್ರ ಜೊತೆ ಕೂತ್ಕೊಂಡು ಸಪೋರ್ಟ್ ಮಾಡಿಕೊಂಡು ಅಡುಗೆ ಮಾಡಿ ಮಮ್ಮಿಗೆ ತಿನ್ಸಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಒನ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಯಾಕಂತಂದರೆ ಎಷ್ಟೋ ಜನ ಈಗಿನ ಕಾಲದಲ್ಲಿ ಸೆಲೆಬ್ರಿಟಿಗಳಾಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು, ತಮ್ಮ ತಮ್ಮ ಬ್ಯುಸಿ ಶೆಡ್ಯೂಲ್ಸಲ್ಲಿ ಕುಟುಂಬಸ್ಥರಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ತಾಯಂದ್ರಿಗಾಗಿರ್ಬೋದು ಟೈಮ್ ಕೊಡೋದಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ 1 ವರ್ಷ ನೀವು ನಿಮ್ಮ ಕೈಯಾರೆ ಅಡುಗೆ ಮಾಡಿ ತಾಯಿಗೆ ತಿನ್ಸಿದ್ರಂತಂದರೆ ನಿಜವಾಗ್ಲೂ ಗ್ರೇಟ್. ಬಿಕಾಸ್ ಆ ಒಂದು ಟೈಮ್ ಏನಿದೆಯಲ್ಲ ಲೈಫ್ ಲಾಂಗ್ ನಿಮ್ಮ ಜೊತೆ ಇರುತ್ತೆ, ಲೈಫ್ ಲಾಂಗ್ ನಿಮ್ಮ ಜೊತೆ ಟ್ರಾವೆಲ್ ಮಾಡುತ್ತೆ. ಏನಾಗ್ತಿದೆ ಅಂತಂದರೆ ಬದುಕು 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 ಅಂತ ಹೇಳ್ಬಿಟ್ಟು ಬದುಕಕ್ಕೆ ಹೋಗ್ತಾ ನಮ್ಮ ಸಂಬಂಧಗಳನ್ನು ಉಳಿಸ್ಕೊಳಕ್ಕಾಗ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ. ಆ ಒಂದು ಮೂಮೆಂಟ್ಸ್ ನಾವು ಮಾಡ್ತಿರೋದೇ ಹೊಟ್ಟೆಪಾಡಿಗಾಗಿ, ಫ್ಯಾಮಿಲಿಗೋಸ್ಕರ. ಫ್ಯಾಮಿಲಿ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಿಲ್ಲ. ಲೈಫ್ ಲಾಂಗ್ ನಾವು ಬರೀ ದುಡಿಯೋದೇ ಆಗೋಗ್ತಿದೆ ಹೊರತೆ ಆ ಒಂದು ಪ್ರೀಶಿಯಸ್ ಮೂಮೆಂಟ್ಸ್ನ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ನನಗೆ ಎಮೋಷನಲ್ ಆಗ್ತಿದ್ದೀನಿ ನಾನು. ಐ ಆಮ್ ಬ್ಲೆಸ್ಡ್ ಆ್ಯಕ್ಚುಲಿ. ಅದೇ ಹೇಳ್ತಿಲ್ವಾ, ದೇವರು ಕೊನೆ ಅವಕಾಶ ನನಗೆ ಕೊಟ್ಟಿತ್ತು ಅನ್ಸುತ್ತೆ. ಇಲ್ಲಪ್ಪ ನಿನ್ನ ತಾಯಿಗೆ ಅಡುಗೆ ಮಾಡಿ ನೀನು ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಏನೋ ಬಂದಿತ್ತು. ಬಟ್ ಅದು ಹೆಂಗಾಯ್ತು ಅಂತಂದ್ರೆ ನನಗೆ ಗೊತ್ತಿಲ್ಲ. ಇವತ್ತೂ ಅಷ್ಟೇ ನಾನು ಅಡುಗೆ ಮಾಡ್ತೀನಿ ಅಂದ್ರೂ ಮೊನ್ನೆ ಕಿಚನ್ ಒಳಗೆ ಹೋಗಿದ ತಕ್ಷಣ ಮಮ್ಮಿಗೆ ಏನಾದ್ರು ಅಡುಗೆ ಮಾಡಿದ್ರೆ ಫಸ್ಟ್ ಎತ್ತಿಟ್ಬಿಡ್ತೀನಿ ಮೇಲೆ. ಓಕೆ ಮಮ್ಮಿ ದಿಸ್ ಇಸ್ ಫಾರ್ ಯು. ನಾನು ಮಮ್ಮಿನ ಅಂತ ಮಮ್ಮಿ ಅಂತ ಕರೀತಿಲ್ಲ, ಡುಮ್ಮಿ ಅಂತಲೇ ಕರೆಯೋದು. ಈಗಲೂ ಅಷ್ಟೇ ಗೋರಿ ಮೇಲೂ ಅದನ್ನೇ ಬರ್ತೀನಿ, ಡುಮ್ಮಿ ಫಾರ್ ಎವರ್ ಅಂತಲೇ ಬರ್ಸಿದ್ದೀನಿ. ಸೊ ಡುಮ್ಮಿ ದಿಸ್ ಇಸ್ ಫಾರ್ ಯು ಅಂತ ಹೇಳ್ಬಿಟ್ಟು ಒಂದು ಕಪ್ಪಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತೀನಿ ನಾನ್ ವೆಜ್ ಏನೇ ಮಾಡಿದ್ರು. ಓಕೆ. ಸೊ ಅದೆಲ್ಲ ನನಗೆ ಹೆಂಗೆ ಅಂದರೆ ಬಿಟ್ಕೊಡೋಕ್ಕಾಗಲ್ಲ. ಸೊ ಈಚ್ ಆ್ಯಂಡ್ ಎವ್ರಿ ಡೇ ಐ ರಿಮೆಂಬರ್. ಬಟ್ ಇವತ್ತು ಮದುವೆ ಆಗ್ತಿದ್ದೀನಿ ಅನ್ಬೇಕಾರೆ ಇವಳು ಬಂದು ಅದನ್ನೇ ಮಾಡಿದ್ದು ಫಸ್ಟ್. ಮಮ್ಮಿ ಫೋಟೋ ಕೈ ಮುಗಿದ್ಲು. ಸೊ ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಪ್ಯಾಕೇಜ್. ಓಕೆ. ಮತ್ತು ನನ್ನ ಅಕ್ಕಂದ್ರ ಜೊತೆನೂ ನಾನೆಲ್ಲ ಇರೋದು ಜೊತೆಲಿ ಜಾಯಿಂಟ್ ಫ್ಯಾಮಿಲಿ. ನಾನು ಆ ಫ್ಯಾಮಿಲಿ ಬಿಟ್ಕೊಡೋಕೆ ಹೋಗಿ. ಆ್ಯಂಡ್ ಇವನ್ ಶಿ ಈಸ್ ಆಲ್ಸೋ ಸೇಮ್ ವೇ. ಅವಳಿಗೆ ಎಲ್ಲರೂ ಒಟ್ಟಿಗೆ ಇರಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು ಇರೋಣಮ್ಮ. ಅದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಎವ್ರಿ ಒನ್ ಶುಡ್ ಬಿ ಹ್ಯಾಪಿ. ಏನು ಇವತ್ತು ಇರ್ತೀವೋ ನಾಳೆ ಹೋಗ್ತೀವಿ. ಅಪ್ಪುವರೇ ತೋರಿಸ್ಕೊಟ್ಬಿಟ್ಟವ್ರೆ. ಕೊನೆವರೆಗೆ ನೀವೇನು ಎತ್ಕೊಂಡು ಹೋಗಲ್ಲ, ಹಿಂದ್ಗಡೆ ಬರೋ ಜನಗಳೇ ನಿಮ್ಗೆ ಕೌಂಟ್ ಆಗೋದು. ಸೊ ಇನ್ನೇನೇ ಎತ್ಕೊಂಡು ಹೋಗ್ತೀರ ನೀವು. ಇವತ್ತು ನನ್ನ ಫ್ಯಾಮಿಲಿ ಜೊತೆ ಇರ್ತೀನ, ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ಜಾಸ್ತಿ ಹೊರಗಡೆ ಹೋಗಲ್ಲ. ಹೋದರೆ ನಮ್ಮ ಹುಡುಗ ಜೊತೆ ಪಾರ್ಟಿ ಗೀಟಿ ಮುಗಿಸ್ಕೊಂಡು ಎಷ್ಟೊತ್ತಾದ್ರೂ ಅಟ್ಲೀಸ್ಟ್ ಎಲ್ಲಾದ್ರೂ ಮಾತಾಡ್ತಾಳೆ, ಇಲ್ಲ ಮನೆಗಾರು ಬರ್ತೀನಿ. ಸೊ ಎಲ್ಲರೂ ಒಂದು ಕಡೆ ಇದ್ದೇ ಇರ್ತೀನಿ. ಸೊ ಅದು ಯಾವತ್ತೂ ನಾನು ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಒಟ್ನಲ್ಲಿ ಮಮ್ಮಿದು ಬ್ಲೆಸ್ಸಿಂಗ್ಸ್ ಇದೆ, ಅದಕ್ಕೆ ಐ ಗಾಟ್ ಹರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.